ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನಾನು ಸರಿಯಿಲ್ಲ, ನನ್ನ ಹತ್ರ ಬೇಡ, ನನ್ನ ವ್ಯಕ್ತಿತ್ವ ಟೆಸ್ಟ್ ಮಾಡಬೇಡಿ ಎಂದು ಮೈಕಲ್ಗೆ ಬೆಂಡೆತ್ತಿದ್ದ ಕಿಚ್ಚ ಸುದೀಪ್. ಕ್ಯಾಪ್ಟನ್ಗೆ ಅಗೌರವ, ಆಲಸ್ಯದ ಮಾತುಗಳು, ಉಡಾಫೆ ಉತ್ತರಗಳನ್ನು ನೀಡುತ್ತಿದ್ದ ಮೈಕಲ್ಗೆ ಕಿಚ್ಚ ಸುದೀಪ್ ಬೆಂಡೆತ್ತಿದ್ದಾರೆ. ನನ್ನ ವ್ಯಕ್ತಿತ್ವವನ್ನು ಟೆಸ್ಟ್ ಮಾಡಬೇಡಿ ಎಂದು ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿದ್ದಾರೆ. ಉಡಾಫೆ ಮಾಡಿದ ಮೈಕಲ್ ವಿರುದ್ಧ ಕಿಚ್ಚ ಸುದೀಪ್ ಕಿಡಿ. ನಾನು ಸರಿಯಿಲ್ಲ, ನನ್ನ ಹತ್ತಿರ ಬೇಡ ಎಂದೇಳಿ ಸ್ಪರ್ಧಿಗಳಿಗೆ ವಿರುದ್ಧ ಕಿಚ್ಚ ಸುದೀಪ್ ಕೆಂಡಾಮಂಡಲವಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಆಗಿದ್ದ ತನಿಷಾಗೆ ಮೈಕಲ್ ಹಾಗೂ ವಿನಯ್ ಗೌರವ ಕೊಟ್ಟಿರಲಿಲ್ಲ. ಈ ಬಗ್ಗೆ ವಾರದ ಕತೆ ಕಿಚ್ಚ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದರು. ಈ ವೇಳೆ ಮೈಕಲ್ ತೋರಿದ ಆಲಸ್ಯ ಹಾಗೂ ಕೊಟ್ಟ ಉತ್ತರ ಉಡಾಫೆಯಿಂದ ಕಿಚ್ಚ ಸುದೀಪ್ ಅವರು ಕೆನ್ನಲಿ ಕೆಂಡವಾಗಿದ್ದಾರೆ. ನಾನು ಸರಿಯಿಲ್ಲ, ನನ್ನ ಹತ್ತಿರ ಬೇಡ, ನನ್ನ ವ್ಯಕ್ತಿತ್ವವನ್ನು ಟೆಸ್ಟ್ ಮಾಡಬೇಡಿ ಎಂದು ಮೈಕಲ್ಗೆ ಕಿಚ್ಚ ಸುದೀಪ್ ಅವರು ಬೆಂಡೆತ್ತಿದ್ದಾರೆ. ಕಿಚ್ಚ ಸುದೀಪ್ ಕೊಟ್ಟ ಖಡಕ್ ವಾರ್ನಿಂಗ್ಗೆ ಸ್ಪರ್ಧಿಗಳು ತಂಡ ಹೊಡೆದಿದ್ದಾರೆ. ಕ್ಯಾಪ್ಟನ್ ಆಗಿದ್ದ ತನಿಷಾಗೆ ಮೈಕಲ್, ವಿನಯ್ ಅಗೌರವ ತೋರಿದ್ದರು. ಈ ಬಗ್ಗೆ ಕಿಚ್ಚ ಸುದೀಪ್ ಪಂಚಾಯಿತಿ ನಡೆಸುತ್ತಿದ್ದರು. ಮೈಕಲ್ ಬಗ್ಗೆ ಕಿಚ್ಚ ಸುದೀಪ್ ಸಂಗೀತ ಕೂಡ ದೂರ ಇಳಿದರು ಮತ್ತು ಈ ವೇಳೆ ಸಂಗೀತ ಅವರ ಒಂದು ದಿನದ ಕ್ಯಾಪ್ಟನ್ಸಿ ಎಷ್ಟು ಜನರಿಗೆ ಅಸಮಾಧಾನ ಇದೆ ಎಂದು ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿದರು. ಆಗ ಕಾರ್ತಿಕ್ ಡ್ರೋನ್ ಪ್ರತಾಪ್ ಕೈ ಎತ್ತಿದ್ದರು. ಎಷ್ಟು ಜನರಿಗೆ ಖುಷಿ ಇದೆ ಎಂದು ಸುದೀಪ್ ಕೇಳಿದಾಗ ವರ್ತೂರು ಸಂತೋಷ್, ತುಕಾಲಿ ಸಂತು ಎತ್ತಿದ್ದರು. ಇದನ್ನು ಗಮನಿಸಿ ನಮ್ರತಾ, ವಿನಯ್, ಮೈಕಲ್, ತನಿಷಾ ಯಾವುದೂ ಕೈ ಎತ್ತಲಿಲ್ಲ ಎಂದರು ಕಿಚ್ಚ ಸುದೀಪ್. ಆಗ ನಿಜ ಹೇಳಬೇಕು ಅಂದ್ರೆ ಏನು ಡಿಫರೆನ್ಸ್ ಅಲ್ಲ ಅಂತ ಮೈಕಲ್ ಕಮೆಂಟ್ ಮಾಡಿದರು. ವಿವರಿಸಿ ಎಂದು ಕಿಚ್ಚ ಸುದೀಪ್ ಕೇಳಿದಾಗ ಒಳ್ಳೆಯದೇನು ನಡೆದಿಲ್ಲ, ಕೆಟ್ಟದ್ದೇನು ನಡೆದಿಲ್ಲ, ಡಿಫರೆನ್ಸ್ ಏನೂ ಆಗಿಲ್ಲ ಎಂದರು ಮೈಕಲ್. ವೋಟಿಂಗ್ಸ್, ರೇಟಿಂಗ್ಸ್ ಬಗ್ಗೆ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಉತ್ತರಗಳನ್ನು ಕೊಟ್ಟರೆ, ಸರಿಯಾಗಿ ಸ್ಪಂದಿಸಿದರೆ ನಾವು ಮಾತನಾಡೋಣ. ಈ ಆಲಸ್ಯದ ಬ್ಯಾಡ್ ಲ್ಯಾಂಗ್ವೇಜ್ ಸುಮ್ಮನೆ ಒಂದು ಹಿಂಟ್ ಕೊಡ್ತೀನಿ, ನನ್ನ ಹತ್ರ ಬೇಡ, ನಾನು ಸರಿಯಿಲ್ಲ, ಪ್ರೀತಿಯಿಂದ ಮಾತನಾಡಬೇಕಾ, ಮಾತನಾಡೋಕೆ ಬರುತ್ತೆ, ನನ್ನ ಪ್ರಶ್ನೆಗಳಿಗೆ ಗೌರವ ಕೊಟ್ಟಿಲ್ಲ, ಬಿಗ್ ಬಾಸ್ ಬಿಟ್ಟು ನನಗೆ ಹೊರಗೆ ಒಂದು ಜೀವನ ಇದೆ, ಬರೀ ಕನ್ನಡಕ ಹಾಕಿಕೊಂಡು ಇಲ್ಲಿ ನಿಂತಿಕೊಂಡು ತುಂಬಾ ಪ್ರೀತಿಯಿಂದ ಮಾಡೋಣ, ನಾನು ಒಬ್ಬನೇ ಅಲ್ಲ, ನಿಮ್ಮ ಆಲಸ್ಯದ ವರ್ತನೆಯನ್ನು ಅಲ್ಲಿರುವವರು ಹತ್ತಿರ ಇಟ್ಟುಕೊಳ್ಳಿ, ನನ್ನ ಹತ್ತಿರ ಬೇಡ, ಇದನ್ನು ಪ್ರೀತಿಯಿಂದ ಗೌರವದಿಂದ ಹೇಳ್ತಾ ಇದ್ದೀನಿ, ಕೋಪದಲ್ಲಿ ಗಂಟೆ ಹೇಳ್ತಾ ಇಲ್ಲ ಎಂದು ಮೈಕಲ್ಗೆ ಬಿಸಿ ಮುಟ್ಟಿಸಿದರು ಕಿಚ್ಚ ಸುದೀಪ್. ಹತ್ತಿರವಾದಂಥ ಶೋ, ಹಾಗಂತ ನನ್ನ ವ್ಯಕ್ತಿತ್ವ ಟೆಸ್ಟ್ ಮಾಡಬಾರದು ಅಲ್ವಾ? ಗೌರವ ಶುರುವಾಗೋದೇ ನಿಮ್ಮೆಲ್ಲರನ್ನು ನೀಟಾಗಿ ಕೂರಿಸಿಕೊಂಡು ನಾನು ನಿಂತುಕೊಂಡು ಮಾತನಾಡ್ತಾ ಇದ್ದೀನಲ್ಲ, ಅಲ್ಲಿಂದ ಮೊದಲನೇ ಗೌರವ ಶುರುವಾಗುತ್ತೆ ಎಂದು ಮೈಕಲ್ಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡರು ಕಿಚ್ಚ ಸುದೀಪ್. ಮತ್ತು ಕ್ಯಾಪ್ಟನ್ಶಿಪ್ಗೆ ಗೌರವ ಬೇಕು, ಒಬ್ಬ ಹೀರೋ ಆಗೋದಕ್ಕೆ ಅವರು ಮಾಡುವ ಕೆಲಸಗಳಿಂದಲೇ ಅಥವಾ ನಡವಳಿಕೆಯಿಂದಲೇ ಎಲ್ಲರೂ ಹೀರೋ ಆಗ್ತಾರೆ ಎಂದು ಮಾತನಾಡಿಕೊಳ್ಳಿ. ಎದುರುಗಡೆ ನಿಂತಿರುವವರು ವಿಲನ್ ಆಗಿದ್ದಾಗ ತಾವೇನು ಮಾಡಿಲ್ಲ ಅಂದರೂ ಹೀರೋ ಆಗ್ತೀರಿ. ಕ್ಯಾಪ್ಟನ್ಗೆ ಗೌರವ ಕೊಟ್ಟಿಲ್ಲ, ಕ್ಯಾಪ್ಟನ್ ಹೇಳಿದ್ದನ್ನೆಲ್ಲ ಮಾಡಿಲ್ಲ, ಒಬ್ಬ ವ್ಯಕ್ತಿ ಸರಿಯಿಲ್ಲ ಅನಿಸಿದರೂ ನಿಮ್ಮ ವರ್ತನೆ ಮೇಲೆ ನೀವೊಬ್ಬರನ್ನು ಹೀರೋ ಮಾಡ್ತೀರಾ, ನೀವು ಹೇಗೆ ರಿಯಾಕ್ಟ್ ಮಾಡಬೇಕು ಎಂಬುದರ ಬಗ್ಗೆ ಸೆನ್ಸಿಟಿವ್ ಆಗಿರಿ ಎಂದು ಎಲ್ಲರಿಗೂ ಕಿಚ್ಚ ಸುದೀಪ್ ಅವರು ಕಿವಿಮಾತು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.